ಅನ್ಕೊಂಡಿದೆ ಅಂದ್ರೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ರೆ ಮೊಬೈಲ್ ಸಿಗಲ್ಲ, ಸುಮ್ಮನೆ ಕಂಪ್ಲೇಂಟ್ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳಿ ಅನ್ಕೊಂಡಿದ್ದೆ. 2024-25 ಆದ್ರೂ ಮೊಬೈಲ್ ಸಿಕ್ಕಿರ್ಲಿಲ್ಲ ಬಿಡು, ನನ್ನ ಮೊಬೈಲ್ ಸಿಗಲ್ಲ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಆಮೇಲೆ ಬಂದು 2 ಸತಿ ಬಂದು ಕೇಳಿ ಹೋಗಿದ್ವಿ, ಸಿಗುತ್ತೆ ಅಂದ್ರು. ಫಸ್ಟ್ನೇ ಮೊಬೈಲ್ ಕಳ್ಕೊಂಡಾಗ ನಾವು ತರಕಾರಿ ತಗೊಂಬೇಕಾರೆ ಪಕ್ಕದಲ್ಲಿ ಲೇಡೀಸ್ ಇದ್ದರು. ಏನು ಲೇಡೀಸ್ ಅಲ್ಲ ಅಂತೇಳಿ ಎದೆ ಜಾಬಲ್ಲಿ ಇಟ್ಕೊಂಡಿದ್ದೆ, ಅವರೇ ಎತ್ಬಿಟ್ರು. ಮತ್ತು ಇನ್ನೊಂದು ಸರಿ ಯಾಕಂದ್ರೆ ಸರ್ಕಲಲ್ಲಿ ನಿಂತ್ಕೊಂಡಿದ್ದೀವಿ, ಯಾರೊಬ್ಬ ಫಾಲೋ ಮಾಡ್ಕೊಂಬಂದ್ಬಿಟ್ಟು ಕುತ್ಕೊಂಡು ತರಕಾರಿ ತೊಗೊಬೇಕಾದ್ರೆ ಹಿಂದಗಡೆಯಿಂದ ಮೊಬೈಲ್ ಎತ್ತಿದ್ದ. ಇಂದು ಶಿವಮೊಗ್ಗ ನಗರದ ದೊಡ್ಡಪೇಟೆ ಪೊಲೀಸ್ ಠಾಣಾ ಆವರಣದಲ್ಲಿ ಸಾರ್ವಜನಿಕರಿಗಾಗಿ ನಿರ್ಮಿಸಿರುವ ಸಂದರ್ಶಕರ ಕೊಠಡಿಯನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ನಿಖಿಲ್ ಬಿ ಅವರು ಉದ್ಘಾಟಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಇಐಆರ್ ಪೋರ್ಟಲ್ ಬಳಸಿ ಪತ್ತೆ ಮಾಡಲಾದ 100 ಮೊಬೈಲ್ ಫೋನ್ಗಳನ್ನು ದೊಡ್ಡಪೇಟೆ ಪೊಲೀಸ್ ಠಾಣಾ ಆವರಣದಲ್ಲಿಯೇ ವಾರಸುದಾರರಿಗೆ ಹಿಂದಿರುಗಿಸಲಾಯಿತು. ಈ ಸಂದರ್ಭದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಅಧೀಕ್ಷಕ ಬಿ ನಿಖಿಲ್, ರಾಜ್ಯ ಪೊಲೀಸ್ ಮಹಾನಿರ್ದೇಶಕರ ಆದೇಶದಂತೆ ಸಂದರ್ಶಕರ ಕೊಠಡಿಯನ್ನು ವ್ಯವಸ್ಥಿತವಾಗಿ ನಿರ್ಮಿಸಲಾಗಿದೆ. ಇದರಿಂದ ದೂರುದಾರರಿಗೆ ಅನುಕೂಲವಾಗಲಿದೆ. ಅಲ್ಲದೆ ಜನವರಿ 2026ರಿಂದ ಇದುವರೆಗೂ ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಗಳಲ್ಲಿ 100,000ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಪೊಲೀಸರು ವಶಪಡಿಸಿಕೊಂಡಿದ್ದು ವಾರಸುದಾರರಿಗೆ ಅದನ್ನು ವಿತರಿಸಲಾಗಿದೆ. ದೊಡ್ಡಪೇಟೆ ಠಾಣಾ ವ್ಯಾಪ್ತಿಯಲ್ಲಿ 100 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದು, ಇದು ಕಳೆದುಕೊಂಡು ವಾರಸುದಾರರಿಗೆ ಮೊಬೈಲ್ಗಳನ್ನು ನೀಡಲಾಯಿತು. ಮೊಬೈಲ್ ಕಳೆದುಕೊಂಡ ಸಾರ್ವಜನಿಕರು ಸಿಇಐಆರ್ ಪೋರ್ಟಲ್ ಮೂಲಕ ತಮ್ಮ ಮನೆಯಿಂದ ದೂರು ದಾಖಲಿಸಬಹುದು. ಅದು ಸಿಕ್ಕಿದ್ದಾಗ ಸಂಬಂಧಪಟ್ಟ ಠಾಣೆಯಿಂದಲೇ ಅವರಿಗೆ ಮೆಸೇಜ್ ಬರುತ್ತದೆ. ಇದೊಂದು ದೊಡ್ಡ ಸಾಧನೆಯಾಗಿದೆ. ಸಾವಿರಾರು ಸಾರ್ವಜನಿಕರಿಗೆ ಇದರಿಂದ ಅನುಕೂಲವಾಗಲಿದೆ ಎಂದರು. ಒಂದು ಸಣ್ಣ ಬ್ರೇಕ್ ನಂತರ ಶಿವಮೊಗ್ಗ ಜಿಲ್ಲಾ ಎಸ್ಪಿ ನಿಖಿಲ್ ಅವರು ಏನ್ ಹೇಳಿದ್ರು ಕೇಳೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳ ಹೊಟ್ಟೆ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಅವರಿಗೆ, ಸಿಬ್ಬಂದಿ ಅವರಿಗೆ ಎಲ್ರಿಗೂ ತುಂಬಾ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನನ್ನ ಮೊಬೈಲ್ 1.5 ಇಯರ್ ಬ್ಯಾಕ್ ಕಳ್ದೋಗಿತ್ತು. ಇಲ್ಲೇ ಅಶೋಕ್ ಸರ್ಕಲ್ ಅಲ್ಲಿ ಕಾಲೇಜಿಂದ ಬರ್ಬೇಕಾದ್ರೆ ಪ್ರೈವೇಟ್ ಬಸ್ಸಿಂದ ಇಳಿಬೇಕಾದ್ರೆ ಕಳ್ದೋಗಿತ್ತು. ಅದು ಇವಾಗ ಸಿಕ್ಕಿದೆ. ನಂಗೆ ತುಂಬಾ ಖುಷಿ ಆಗ್ತಿದೆ. ಮತ್ತೆ ಇಲ್ಲಿಂದು ಕ್ಲೀನ್ನೆಸ್ ಮತ್ತೆ ಇಲ್ಲಿನ ಅಟ್ಮಾಸ್ಫಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಲಿಕ್ಕೆ ಖುಷಿ ಆಗತ್ತೆ. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಪೊಲೀಸ್ ಅವರಿಗೆ ಕಂಪ್ಲೇಂಟ್ ಮಾಡಿದ್ರೆ ಮೊಬೈಲ್ ಸಿಗಲ್ಲ, ಸುಮ್ಮನೆ ಕಂಪ್ಲೇಂಟ್ ಮಾಡೋದು, ಸುಮ್ಮನೆ ಟೈಮ್ ವೇಸ್ಟ್ ಅಂತ ಹೇಳಿ ಅನ್ಕೊಂಡಿದ್ದೆ. ಇವಾಗ ಮೊಬೈಲ್ ಸಿಕ್ಕಿದೆ. ಅವ್ರು ತುಂಬಾ ಅವ್ರ ವರ್ಕಲ್ಲಿ ಎಷ್ಟು ಡೆಡಿಕೇಟ್ ಇದ್ದಾರೆ ಅನ್ನೋದನ್ನ ಇಲ್ಲಿ ಏನು ಶೋ ಆಗತ್ತೆ. ತುಂಬಾ ಖುಷಿ ಅನಿಸ್ತಿದೆ ನನಗೆ ಮೊಬೈಲ್ ಸಿಕ್ಕಿದ್ದಕ್ಕೆ. ನಮಸ್ಕಾರಗಳು. 2024ರಲ್ಲಿ ನನ್ನ ಮೊಬೈಲ್ ಕಳೆದೋಗಿತ್ತು. ನನ್ನ ಹೆಸರು ಗೌರಿ ಎಸ್ ಅಂತ. ಕಂಪ್ಲೇಂಟ್ ದೊಡ್ಡಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದಾಗ ಆಮೇಲೆ ಸೈಬರಲ್ಲಿ ಹೋಗ್ಬಿಟ್ಟು ಅದು ಕಂಪ್ಲೇಂಟ್ ಅಲ್ಲಿಂದ ಇದು ಮಾಡಿಸ್ಕೊಂಡ್ ಬರ್ರಿ ಅಂದ್ರು. 2024-25 ಆದ್ರೂ ಮೊಬೈಲ್ ಸಿಕ್ಕಿರ್ಲಿಲ್ಲ
ಬಿಡು ನನ್ನ ಮೊಬೈಲ್ ಸಿಗಲ್ಲ ಅಂತ ಹೇಳಿ ನಾವು ನೆಗ್ಲೆಕ್ಟ್ ಮಾಡಿದ್ವಿ. ಆಮೇಲೆ ಬಂದು 2 ಸತಿ ಬಂದು ಕೇಳಿ ಹೋಗಿದ್ವಿ, ಸಿಗುತ್ತೆ ಅಂದ್ರು. ಆದ್ರೂ ಪೊಲೀಸು ಬಿಟ್ಟಿಲ್ಲ. ನಮ್ಮ ಮೊಬೈಲ್ನ ಸರ್ಚ್ ಮಾಡಿ ಮೊಬೈಲ್ನ ಹುಡ್ಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ, ಮತ್ತೆ ಟಿವಿ ಚಾನಲ್ ಅವರಿಗೂ ಮತ್ತೆ ಪೊಲೀಸ್ ಇಲಾಖೆಯವರಿಗೂ ಕೂಡ ಮೊಬೈಲ್ನ ಹೇಗೆ ಹುಡ್ಕೊಟ್ಟಿದ್ದಾರೋ ಅದೇ ರೀತಿ ಎಲ್ಲಾ ಕಡೆನೂ ಕಾರ್ಯಾಚರಣೆಗಳನ್ನ ಚೆನ್ನಾಗಿ ಮಾಡ್ಲಿ, ಮತ್ತೆ ಎಲ್ಲರ ಮನಸ್ಸಲ್ಲೂ ಕೂಡ ಪೊಲೀಸ್ ಇಲಾಖೆ ಉಳಿಲಿ ಅಂತ ಹೇಳ್ಕೊಂತ ನನ್ನ ನಮಸ್ಕಾರಗಳನ್ನ ಮುಗಿತಾ ಇದ್ದೀನಿ. ಮೊಬೈಲು ಒಂದೇ ದಿನ 3 ಜಾಗ ನೆನಪಿದೆ, ಆಟೋ ಮತ್ತೆ ಬಸ್ಸು. ಮತ್ತೆ ಒಂದು ಲೇಡೀಸು 2 ಸತಿ ಬಂದು ಮೊಬೈಲ್ ಕೊಡಿ, ಫೋನ್ ಮಾಡ್ಕೊಡ್ತೀವಿ ಅಂತ 2 ಸತಿ ಅಲ್ಲ 3 ಸತಿ ಬಂದಿದ್ರು. ಅವ್ರು ಎತ್ಕೊಂಡಿದಾರೋ, ಆಟೋದಲ್ಲಿ ಬಿಟ್ಟಿದೀವೋ, ಬಸ್ಸಲ್ಲಿ ಬಿಟ್ಟಿದೀವೋ ಗೊತ್ತಾಗಿಲ್ಲ. ಆದ್ರೆ ಪೊಲೀಸ್ ಇಲಾಖೆ ನಮಗೆ ಮೊಬೈಲ್ನ ಹುಡುಕೊಟ್ಟಿದೆ, ಅವರಿಗೆ ಧನ್ಯವಾದಗಳನ್ನ ಹೇಳ್ತೀವಿ. ಸರ್, ನನ್ನ ಹೆಸರು ವಿಜಯ್ ಕುಮಾರ್ ಅಂತೇಳಿ. ನಾನು ಇಲ್ಲೇ ಮಾರ್ಕೆಟ್ನವರು. ಬಟ್ ಇಲ್ಲೇ ತರಕಾರಿ ತೊಗೊಂಬೇಕಾದ್ರೆ 2 ಮೊಬೈಲ್ ಕಳ್ಕೊಂಡಿದ್ದೀನಿ. ಫಸ್ಟ್ನೇ ಮೊಬೈಲ್ ಕಳ್ಕೊಂಡಾಗ ನಾವು ತರಕಾರಿ ತೊಗೊಂಬೇಕಾದ್ರೆ ಪಕ್ಕದಲ್ಲಿ ಲೇಡೀಸ್ ಇದ್ದರು. ಏನು ಲೇಡೀಸ್ ಅಲ್ಲ ಅಂತೇಳಿ ಎದೆ ಜೋಬಲ್ಲಿ ಇಟ್ಕೊಂಡಿದ್ದೆ, ಅವರೇ ಎತ್ಬಿಟ್ರು. ಮತ್ತು ಇನ್ನೊಂದು ಸರಿ ಅಕಸ್ಮಾತ್ ಸರ್ಕಲಲ್ಲಿ ನಿಂತ್ಕೊಂಡಿದ್ದೀವಿ, ಯಾರೊಬ್ಬ ಫಾಲೋ ಮಾಡ್ಕೊಂಬಂದ್ಬಿಟ್ಟು ಕೂತ್ಕೊಂಡು ತರಕಾರಿ ತೊಗೊಂಬೇಕಾದ್ರೆ ಹಿಂದಗಡೆಯಿಂದ ಮೊಬೈಲ್ ಎತ್ತಿದ್ದ. ನಾನು ಬಂದಿಲ್ಲಿ ಪೊಲೀಸ್ ಸ್ಟೇಷನಿಗೆ ಬಂದಾಗ ದೊಡ್ಡಪೇಟೆಯಲ್ಲಿ ಪಾಪ 8 ಗಂಟೆಗೆ ಬಂದವನು, 8-8:30 ಆಯಿತು ಬಂದಾಗ. ರಾತ್ರಿ 11 ಗಂಟೆ ತನಕ ಪಾಪ ಕಂಪ್ಲೇಂಟ್ ಲಾಡ್ಜ್ ಮಾಡಿದರು. ಪಾಪ ಬೇಜಾರು ಮಾಡ್ಕೊಳ್ಳಿಲ್ಲ, ಯಾವುದೇ ಕಾರಣಕ್ಕೂ ಸಿಗುತ್ತೆ ಹೋಗಪ್ಪ ಅಂತ ಧೈರ್ಯ ಮಾಡಿ ಕಳಿಸಿದ್ರು. ನನಗೆ ಅಂದರೆ ಸಿಗ್ತತೆ ಇಲ್ಲ ಅಂತ ಭಾಳ ಅನುಮಾನ ಇತ್ತು. ಬಟ್ ಸಿಕ್ತಲ್ಲ, ನನಗೆ ಭಾಳ ಖುಷಿ ಆಗುತ್ತೆ. ದೊಡ್ಡಪೇಟೆ ಪೊಲೀಸ್ ಸ್ಟೇಷನವರಿಗೆ ನಾವು ಧನ್ಯವಾದಗಳು ಹೇಳ್ತೀವಿ. ಇದೇ ರೀತಿ ಅಕಸ್ಮಾತ್ ಸರ್ಕಲಲ್ಲಿ ಭಾಳ ಅನಾಹುತ ಆಗ್ತಿದೆ, ಅದ್ರ ಬಗ್ಗೆ ಒಂಚೂರು ಗಮನ ಹರಿಸಿದ್ರೆ ಒಳ್ಳೆಯದು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ. CIR ಪೋರ್ಟಲಲ್ಲಿ ಕಳೆದೋದಂತಹ 100 ಮೊಬೈಲ್ ಫೋನ್ಗಳನ್ನು ನಾವು ರಿಕವರಿ ಮಾಡಿ ಅದನ್ನು ವಾರಸುದಾರರಿಗೆ ಹಸ್ತಾಂತರ ಮಾಡಿದ್ದೀವಿ. ಈ 100 ಮೊಬೈಲ್ ಫೋನ್ಗಳ ಒಟ್ಟು ಮೊತ್ತ ಸುಮಾರು ಒಂದು 20 ಲಕ್ಷ ರೂಪಾಯಿ ಅಂತ ನಾವು ಹೇಳ್ಬೋದು. ಇದರಲ್ಲಿ ಎಲ್ಲ ಥರದ ಫೋನ್ಗಳು ಇದ್ದು 1 ವರ್ಷ 2 ವರ್ಷ ಹಿಂದೆ ಕಳೆದೋದಂತಹ ಫೋನ್ಗಳನ್ನು ಕೂಡ ನಾವು ಇಲ್ಲಿ ಹುಡುಕಿ ವಾರಸುದಾರರಿಗೆ ವಾಪಸ್ ಕೊಟ್ಟಿದ್ದೀವಿ. ಈ CIR ಪೋರ್ಟಲ್ ಅನ್ನೋದು ಒಂದು ವಿಶೇಷವಾದ ಪೋರ್ಟಲ್ಲು. ಯಾರೇ ನಿಮ್ಮ ಮೊಬೈಲ್ ಫೋನನ್ನು ಕಳ್ಕೊಂಡ್ರೆ ಅದನ್ನು ನೀವು ಪೊಲೀಸ್ ಸ್ಟೇಷನ್ಗೆ ಬಂದರೂ ಕೊಡ್ಬೋದು, ಇಲ್ಲ ನೀವೇ ಅಪ್ಲೋಡು ಮಾಡ್ಬೋದು. ಅದಕ್ಕೆ ಏನಿಲ್ಲ, ನಿಮ್ಮ ಫೋನಿನ IMI ನಂಬರ್ನ ಒಂದು ಹಾಕಬೇಕಷ್ಟೇ. ನೀವು ಆ ಬಿಲ್ಲಲ್ಲಿರುತ್ತೆ, ಇಲ್ಲ ಫೋನ್ ಬಾಕ್ಸಲ್ಲಿ ಇರುತ್ತೆ. ಅದು IMI ನಂಬರ್ ಹಾಕಿದ್ರೆ ಅದನ್ನು ನಾವು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ತೀವಿ. ಬೇರೆ ಯಾರು ಫೋನ್ ಅದನ್ನು ಯೂಸ್ ಮಾಡಿದಾಗ ನಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಒದಗಿಸುತ್ತೆ ಆ ಪೋರ್ಟಲ್ ವತಿಯಿಂದ. ಅದನ್ನು ಹಿಡ್ಕೊಂಡು ನಾವು ನಮ್ಮ ಕಾರ್ಯಾಚರಣೆಯನ್ನು ಮುಂದೆ ಮಾಡ್ತೀವಿ. ಇಲ್ಲಿ 100 ಫೋನ್ಗಳು ಕೆಲವು ಅಂತರ್ರಾಜ್ಯದಲ್ಲೂ ಇದ್ದವನ್ನ ನಾವು ವಾಪಸ್ ತರಿಸಿದ್ದೀವಿ. ಅದು ಕೇರಳ ಆಗಿರ್ಬೋದು, ತಮಿಳ್ನಾಡು ಆಗಿರ್ಬೋದು, ಇಲ್ಲ ಉತ್ತರ ಪ್ರದೇಶ ಆಗಿರ್ಬೋದು. ಅಲ್ಲೂ ಕೂಡ ಯಾರೋ ತೊಗೊಂಡು ಹೋಗಿದ್ದನ್ನು ಅದನ್ನೆಲ್ಲ ನಾವು ವಾಪಸ್ ತರಿಸೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಬಸ್ ಸ್ಟ್ಯಾಂಡಲ್ಲಿ ಕಳೆದೋಗಿದೆ, ಮತ್ತು ಬಟ್ಟೆ ಅಂಗಡಿಗಳಲ್ಲಿ ಕಳೆದೋಗಿದೆ, ಅವರು ಗಾಡಿಯಲ್ಲಿ ಓಡ್ತಾ ಎಲ್ಲೋ ಬಿದ್ದೋಗಿದೆ. ಎಲ್ಲ ರೀತಿಯಲ್ಲೂ ಏನೇನಾಗಿದೆ ಅವನ್ನೆಲ್ಲವೂ ನಾವು ಕಂಪ್ಲೇಂಟನ್ನು ತೊಗೊಂಡು ಇವತ್ತು 100 ಫೋನ್ಸನ್ನು ನಾವು ರಿಕವರಿ ಮಾಡ್ಕೊಂಡಿದ್ದೀವಿ. ಇದು ಕೇವಲ ನಮ್ಮ ದೊಡ್ಡಪೇಟೆ ಠಾಣಾ ವ್ಯಾಪ್ತಿ 1ರಲ್ಲೇ ನಾವು 100 ಮೊಬೈಲ್ ಫೋನ್ಗಳನ್ನ ವಾಪಸ್ ಕೊಟ್ಟಿದ್ದೀವಿ. ಈ 1 ವರ್ಷ ನಾವು ಜಾನ್ವರಿಯಿಂದ ಲೆಕ್ಕ ತೊಗೊಂಡ್ರೆ ಸುಮಾರು 1000 ಫೋನ್ಗಳನ್ನ ನಾವು ವಾಪಸ್ ಕೊಟ್ಟಿದ್ದೀವಿ. ಅದನ್ನು ನಾವು ಸ್ಟೇಷನ್ ಮಟ್ಟದಲ್ಲಿ ಹಂತವಾಗಿ ಕೊಡ್ಕೊಂಡು ಹೋಗಿದ್ವಿ. ಇಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡಿದ್ರಿಂದ ಇಲ್ಲಿ ನಾವು ಎಲ್ಲ ಒಂದೇ ಕಡೆಗೇ ಕೊಡಬೇಕು ಅಂತ ಈ ದಿನ ಈ ಕಾರ್ಯಕ್ರಮವನ್ನು ಮಾಡಿದ್ದು. ಇದರ ಜೊತೆಗೆ ನಮ್ಮಲ್ಲಿ ವಿಸಿಟರ್ಸ್ ಬಂದಾಗ ಅವ್ರಿಗೆ ಇಲ್ಲಿ ಕುತ್ಕೊಳ್ಳೋದಕ್ಕೆ ಜಾಗ ಇರಲಿಲ್ಲ. ಈ ಒಂದು ಸ್ಥಳಕ್ಕೆ ಒಂದು ಮೇಲ್ಛಾವಣಿಯನ್ನು ನಾವು ಹಾಕಿಸಿ ಇಲ್ಲಿ ಸಾರ್ವಜನಿಕರಿಗೆ ಬಂದು ಕುತ್ಕೊಳ್ಳೋದಕ್ಕೆ ಒಂದು ಜಾಗವನ್ನು ಕೂಡ ನಮ್ಮ ಇನ್ಸ್ಪೆಕ್ಟ್ರು ಮತ್ತು ಅವರು ಠಾಣದಲ್ಲಿರುವ ಎಲ್ಲ ಸಿಬ್ಬಂದಿಯವರು ಸೇರಿ ಈ ಕೆಲಸವನ್ನು ಮಾಡಿದ್ದಾರೆ. ಸಾರ್ವಜನಿಕರ ಹಿತಕ್ಕಾಗಿಯೇ ನಾವು ಇರೋದು. ಅವರ ಬಂದು ಇಲ್ಲಿ ವಿಕ್ಟಿಮ್ಸ್ ಬಂದು ಕುತ್ಕೊಳ್ಳೋದಕ್ಕೆ ನಮ್ಮ ಏನು ವಿಕ್ಟಿಮ್ ಸೆಂಟ್ರಿಕ್ ಪೊಲೀಸಿಂಗ್ ಅಂತ ನಾವು ಏನು ನಮ್ಮ ಮಾನ್ಯ DGIG ಸಾಹೇಬರ ಆದೇಶದ ಪ್ರಕಾರ ನಾವು ಮಾಡ್ತಾ ಇದ್ದೀವಿ. ಅದರ ಒಂದು ಭಾಗವಾಗಿ ಈ ಒಂದು ತಂಗುದಾಣ ಥರದ ಒಂದು ಜಾಗವನ್ನು ನಾವು ಮಾಡಿದ್ದೀವಿ. ಇಲ್ಲಿ ನಮ್ಮ ದೊಡ್ಡಪೇಟೆಯಲ್ಲಿದ್ದಂತಹ ಇನ್ಸ್ಪೆಕ್ಟ್ರು ಮತ್ತು ಅವರೆಲ್ಲ ಸಿಬ್ಬಂದಿಗಳು ಕೂಡ ಉತ್ತಮವಾಗಿ ಕೆಲಸವನ್ನು ಮಾಡಿದ್ದಾರೆ. ಈ 100 ಮೊಬೈಲ್ ಫೋನ್ಗಳು ಕೂಡ ನಮ್ಮ ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಮೊಬೈಲ್ ಫೋನನ್ನು ಹಿಂತಿರುಗಿಸಿರೋದು ನಮ್ಮ ದೊಡ್ಡಪೇಟೆ ಠಾಣೆಯಲ್ಲೇ. ಇಲ್ಲಿ ಕೆಲಸ ಮಾಡಿದ್ದಂತಹ ಎಲ್ಲ ಸಿಬ್ಬಂದಿ ಮತ್ತು ಆಫೀಸರ್ಗಳಿಗೆ ನಾನು ಅಭಿನಂದನೆಗಳನ್ನು ಸೂಚಿಸೋದಕ್ಕೆ ಇಚ್ಛೆ ಪಡ್ತೀನಿ.